ಈ ಗಿಡಕ್ಕೆ ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಇದಕ್ಕೆ ತುಂಬ ಕಡಿಮೆ ಫರ್ಟಿಲೈಸರ್ ಬೇಕು. ಬೇರೆ ಗಿಡಕ್ಕೆ ಹಾಕಿದಾಗೆ ಎವ್ರಿ ಮಂತ್ ಇದಕ್ಕೆ ಫರ್ಟಿಲೈಸರ್ ಹಾಕೋ ಆಗಿಲ್ಲ. ನೈಟ್ರೋಜನ್ ಜಾಸ್ತಿ ಇರೋಂಥ ಫರ್ಟಿಲೈಸರ್ನ ಹಾಕಬೇಕು. NPK 19 ಹಾಕ್ಬೋದು, NPK 20 ಕೂಡ ಹಾಕ್ಬೋದು. 1 ಲೀಟರ್ ನೀರಲ್ಲಿ 1 ಸ್ಪೂನ್ ಕರಗಿಸ್ಬಿಟ್ಟು ಹಾಕಬಹುದು. ಕೆಮಿಕಲ್ ಫರ್ಟಿಲೈಸರ್ನ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು, NPK ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು ಎರೆಹುಳು ಗೊಬ್ಬರ ಹಾಕ್ಬೋದು ಅಥವಾ ದನದ ಗೊಬ್ಬರ ಹಾಕ್ಬೋದು. ಯಾವುದನ್ನು ಹಾಕಿದ್ರೂ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಿದರೆ ಒಳ್ಳೆಯದು. ನರ್ಸರಿಗಳಲ್ಲಿ ಆರ್ಗ್ಯಾನಿಕ್ NPK ಅಂತ ಕೂಡ ಸಿಗುತ್ತೆ, ಅಥವಾ ನೈಟ್ರೋಜನ್ ಜಾಸ್ತಿ ಇರೋವಂಥ ಫರ್ಟಿಲೈಸರ್ ಅಂತ ಕೇಳಿದರೆ ಆರ್ಗ್ಯಾನಿಕ್ ಆಗಿರೋವಂಥದ್ದು ಇನ್ನೂ ಕೆಲವು ಸಿಗುತ್ತೆ, ಅದನ್ನು ಕೂಡ ನೀವು ತಂದು ಹಾಕಬಹುದು. ನಾನು ಬೇರೆ ಹೂ ಬಿಡೋವಂಥ ಗಿಡಗಳಿಗೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಮಾಡಿರೋವಂಥ ಫರ್ಟಿಲೈಸರ್ನ ಹೇಳ್ತಾ ಇರ್ತೀನಿ. ಅದ್ಯಾವುದು ಈ ಗಿಡಗಳಿಗೆ ಹಾಕಬಾರ್ದು. ಅದರಲ್ಲೆಲ್ಲ ಫಾಸ್ಫರಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಗಿಡಗಳಿಗೆ ನೈಟ್ರೋಜನ್ ಜಾಸ್ತಿ ಇರೋವಂಥದ್ದನ್ನು ಹಾಕಬೇಕು. ಎಲೆಗಳು ಹೆಲ್ದಿಯಾಗಿರಬೇಕು, ಶೈನಿಂಗ್ ಆಗಿರಬೇಕು ಅಂದರೆ ನೀವು ಎಪ್ಸಮ್ ಸಾಲ್ಟ್ನ ನೀರಲ್ಲಿ ಕರಗಿಸ್ಬಿಟ್ಟು ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಸ್ಪ್ರೇ ಮಾಡಬಹುದು.